who appoints the chairman of UGC? So this is very important. ಇದು exam point of UGC and KSET ಎರಡು ಎಕ್ಸಾಮ್ಗೆ ಈ ಕ್ವಶನ್ ಒಂದು ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ಅಂದ್ರೆ UGC who appoints the UGC chairman. UGCಯ ಅಧ್ಯಕ್ಷರನ್ನು ಯಾರು ನೇಮಕ ಮಾಡುತ್ತಾರೆ ಅಂತ ಕೇಳಿದರೆ, ಸೊ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಇದೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಗವರ್ನರ್ ಆಫ್ RBI, ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ UGC ಅಧ್ಯಕ್ಷರನ್ನು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ನೇಮಕ ಮಾಡ್ತಾರೆ, ಅಂದ್ರೆ ಭಾರತದ ರಾಷ್ಟ್ರಪತಿ UGC ಚೇರ್ಮನ್ ನೇಮಕ ಮಾಡ್ತಾರೆ, ಅಪಾಯಿಂಟ್ ಮಾಡಲಾಗುತ್ತದೆ. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. Which of the following bodies functions under the UGC accreditation? ಸೊ ಕೆಳಗಿನ ಯಾವ ಸಂಸ್ಥೆ UGC ಕೆಳಗೆ ಅಡಿಯಲ್ಲಿ ಸ್ಥಾನಮಾನಕ್ಕೆ ಕಾರ್ಯನಿರ್ವಹಿಸುತ್ತದೆ ಅಂತ ಕೇಳಿದ್ದಾರೆ. ಸೊ NAAC, NTA, NCERT and NIOS. ಸೊ ಆಪ್ಷನ್ ಎ NAAC is the right answer. Next question. UGC has called teachers as. So this is very important again. UGC has called teachers as national builders, facilitators, agents of social change and all of the above. UGC has called teachers as UGC teachers ಅಂತ ಕರೀತಾರೆ, ನೇಷನ್ ಬಿಲ್ಡರ್ಸ್ ಅಂತ ಕರೀತಾರೆ, ಫ್ಯಾಸಿಲಿಟೇಟರ್ಸ್ ಅಂತ ಕರೀತಾರೆ, and agents of social change ಅಂತ ಇದೆ. So all of the above. So UGC called teachers as all of these. So option D, all of the above. ಅಂದ್ರೆ ನೇಷನ್ ಬಿಲ್ಡರ್ ಅಂತಾನು ಹೇಳ್ತದೆ, ಫ್ಯಾಸಿಲಿಟೇಟರ್ ಅಂತ ಹೇಳ್ತದೆ, ಏಜೆಂಟ್ಸ್ ಆಫ್ ಸೋಷಿಯಲ್ ಚೇಂಜ್ ಅಂತ ಹೇಳ್ತದೆ. ಸೊ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಇಲ್ಲಿವರೆಗೂ ಇದಿಷ್ಟು MCQ ಕ್ವಶನ್ಸ್ ಹೈಯರ್ ಎಜುಕೇಶನ್ ಮೇಲೆ ನೋಡಿದ್ದೇವೆ. ಸೊ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ವಿಡಿಯೋಸ್. ನೆಕ್ಸ್ಟ್ ವಿಡಿಯೋದಲ್ಲಿ KSET ಸಂಬಂಧಿಸಿದಂತೆ ಮತ್ತಷ್ಟು MCQ ಕ್ವಶನ್ಸ್ಗಳನ್ನು ನೋಡೋಣ. ಥ್ಯಾಂಕ್ ಯು.